ಕರ್ನಾಟಕದಲ್ಲಿ ಕನ್ನಡವನ್ನ ಉಳಿಸಿ ಬೆಳೆಸಿ ಅಂತ ಕವಿಗಳಿಂದ ಹಿಡಿದು ಕನ್ನಡಪರ ಸಂಘಟನೆಗಳು ಒಂದಿಲ್ಲೊಂದು ರೀತಿಯ ಹೋರಾಟವನ್ನ ಮಾಡ್ತಲೇ ಬರ್ತಾ ಇದ್ದಾರೆ. ಕನ್ನಡ ಕಾಪಾಡುವ, ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಅದ್ಯಾಕೋ ಇಷ್ಟೆಲ್ಲ ಆದ್ರೂ ಕೂಡ ಬೆಂಗಳೂರಿನಲ್ಲಿ ಮಾತ್ರ ಕನ್ನಡದ ಹಿಡಿತ ಅಷ್ಟೊಂದು ಗ್ರಿಪ್ ಆಗಿ ನಿಲ್ತಾ ಇಲ್ಲ. ಯಾಕೆ ನೋಡ್ತಾ ಹೋಗೋಣ. ಬಿಎಂಟಿಸಿ ಬಸ್ನಲ್ಲಿ ಹಿಂದಿ ಹೇರಿಕೆಯ ವಿಡಿಯೋ ವೈರಲ್. ಬಿಎಂಟಿಸಿ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ. ಹಿಂದಿ ಹೇರಿಕೆಯ ವಿಡಿಯೋಗೆ ಬಿಎಂಟಿಸಿ ಹೇಳಿದ್ದೇನು? ಎಸ್, ಈ ದೃಶ್ಯ ನೋಡ್ತಾ ಇದ್ದೀರಲ್ಲ. ಬೆಂಗಳೂರಿನ ಜೀವನಾಡಿ ಬಿಎಂಟಿಸಿಯ ನಾಮಫಲಕದಲ್ಲಿ ಹಿಂದಿ ಹೇರಿಕೆ ಹೇಗೆ ಆಗ್ತಾ ಇದೆ ಅಂತ. ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ 3 ಭಾಷೆಯಲ್ಲೂ ಬಿಎಂಟಿಸಿಗೆ ಸ್ವಾಗತ ಅಂತ ಡಿಸ್ಪ್ಲೇ ಆಗ್ತಾ ಇದೆ. ಕನ್ನಡ, ಇಂಗ್ಲಿಷ್ ಓಕೆ, ಹಿಂದಿ ಯಾಕೆ ಅಂತ ಕನ್ನಡಿಗರು ರೊಚ್ಚಿಗೆದ್ದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಿಎಂಟಿಸಿ ಇಲಾಖೆಗೆ ಟ್ಯಾಗ್ ಮಾಡಿ ಕರ್ನಾಟಕದಲ್ಲಿ ಕರುನಾಡಿನಲ್ಲಿ ಹಿಂದಿ ಹೇರಿಕೆ ಮಾಡ್ತಾ ಇದ್ದೀರಲ್ಲ, ಇದು ಸರಿಯಿಲ್ಲ ಅಂತ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಸರ್ಕಾರ ಮತ್ತು ಬಿಎಂಟಿಸಿ ವಿರುದ್ಧ ಪೋಸ್ಟ್ ಮಾಡಿ ಅಸಮಾಧಾನ ಹೊರಗೆ ಹಾಕಿದ್ದಾರೆ. ಇನ್ನು ಈ ವಿಡಿಯೋ ಎಕ್ಸ್ ಖಾತೆ, ಫೇಸ್ಬುಕ್ ಮತ್ತು ವಾಟ್ಸ್ಆಪ್ಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಂತೆ ಬಿಎಂಟಿಸಿ ಅಧಿಕಾರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಿಂದಿ ಏರಿಕೆ ಮಾಡ್ತಾ ಇಲ್ಲ, ಮಾಡೋದೂ ಇಲ್ಲ. ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಇರುವಂತಹ ಬಸ್ ರೂಟ್ ಬಸ್ ಅಲ್ಲ, ಹೊಸದಾಗಿ ಬಂದಿರುವಂತಹ ಬಸ್ ಟ್ರಯಲ್ ಮಾಡ್ತಾ ಇದ್ದಾರೆ. ಆಗ ಅದು ಹಿಂದಿ ಬರವಣಿಗೆ ಬಂದಿರಬಹುದು. ಯಾವುದೇ ಕಾರಣಕ್ಕೂ ಹಿಂದಿ ಹೇರಿಕೆ ಮಾಡಲ್ಲ. ಈಗ ಓಡಾಡ್ತಾ ಇರುವಂತಹ ಬಿಎಂಟಿಸಿ ಬಸ್ಗಳಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ನಾಮಫಲಕ ಇದ್ದಾವೆ. ಹಿಂದಿ ಏರಿಕೆ ಇಲ್ಲವೇ ಇಲ್ಲ ಅಂತ ತಿಳಿಸಿದ್ದಾರೆ. ಇಲ್ಲ, ನಮ್ಮಲ್ಲಿ ಕರ್ನಾಟಕದಲ್ಲಿ ನಾವು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ 2 ಭಾಷೆಗಳನ್ನ ನಾವು ಉಪಯೋಗಿಸೋದು. ಒಂದು ಕನ್ನಡ ಫಸ್ಟ್, 2ನೇದು ಇಂಗ್ಲೀಷ್ ಅಷ್ಟೇ. ಬೇರೆ ಯಾವುದೇ ಭಾಷೆಗಳನ್ನ ಉಪಯೋಗಿಸಲ್ಲ. ಈಗ ಅದೇನಾಗುತ್ತೆ, ಈ LED ಬೋರ್ಡ್ಸ್ ಅಂತ ಮ್ಯಾನುಫ್ಯಾಕ್ಚರಿಂಗ್ ಅವರು ಆಲ್ ಇಂಡಿಯಾ ಲೆವೆಲಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅವ್ರು ಬೇರೆ ಬೇರೆ ಭಾಷೆಗಳು ಅದರಲ್ಲಿ ಪ್ರೋಗ್ರಾಮಿಂಗ್ ಆಗಿರುತ್ತೆ. ಅಷ್ಟು ಬಿಟ್ಟರೆ ನಮ್ಮ ಡಿಸ್ಪ್ಲೇಯಲ್ಲಿ ಮಾತ್ರ ನಾವು ಕನ್ನಡ ಇಂಗ್ಲೀಷ್ ಮಾತ್ರ ಮಾಡುವಂಥದ್ದು. ಈಗ ನೀವು ಕಳಿಸಿರುವಂಥ ಒಂದು ವಿಡಿಯೋನು ನೋಡಿದೆ ನಾನು. ಅದು ನಮ್ಮ ರೂಟ್ ಆಪರೇಷನಲ್ಲಿರುವಂಥ ಬಸ್ ಅಲ್ಲ, ಅದು ಫ್ಯಾಕ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಡಿಪೋಗೆ ಆಗುವಂಥ ಬಸ್, ಖಾಲಿ ಬಸ್. ನಮ್ಮಲ್ಲಿ ಬಂದ ತಕ್ಷಣ ನಮ್ಮಲ್ಲಿ ಒಂದು ಟೆಕ್ನಿಕಲ್ ಟೀಮ್ ಇರುತ್ತೆ ಡಿಪೋದಲ್ಲಿ. ಯಾವುದೇ ಬಸ್ಸು ಮಾರ್ಗಕ್ಕೆ ಹೋಗುವಾಗ ಅದರ ಮೆಕ್ಯಾನಿಕಲ್ ಕಂಡೀಷನ್ ಚೆಕ್ ಮಾಡೋದ್ರ ಜೊತೆಗೆ ಅದರ ಡೆಸ್ಟಿನೇಷನ್ ಬೋರ್ಡು, ಅದರ ಉಳಿದೆಲ್ಲ ಆಕ್ಸೆಸರೀಸ್ನ ಚೆಕ್ ಮಾಡಿ ಕಳಿಸುವಂಥ ಪದ್ಧತಿ ನಮ್ಮಲ್ಲಿ ಜಾರಿ ಇದೆ. ಒಟ್ಟಾರೆ ಬಿಎಂಟಿಸಿಯಲ್ಲಿ ಹಿಂದಿ ಏರಿಕೆ ಆಗ್ತಾ ಇದೆ ಅಂತ ವಿಡಿಯೋ ವೈರಲ್ಗೆ ಬಿಎಂಟಿಸಿ ಸ್ಪಷ್ಟನೆ ಕೊಟ್ಟಿದ್ದು ಹಿಂದಿ ಏರಿಕೆ ಇಲ್ಲ ಅಂತ ಹೇಳ್ತಾ ಇದೆ. ಹಿಂದಿ ಏರಿಕೆ ಮಾಡೋಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಿದೆ. ಸದ್ಯ ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವುದಂತೂ ಸುಳ್ಳಲ್ಲ. ಮುಂದಿನ ದಿನಗಳಲ್ಲಿ ಇದು ಹೇಗೆ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಲೋಕೇಶ್ ಕೊಡ್ಗಾದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.